ದಲಿತರ ಹಣ ಲೂಟಿ ಮಾಡಿದ ವ್ಯಕ್ತಿಗೆ ಕ್ಷಮೆ ಇಲ್ಲ. ಪ್ರತಿಭಟನಾ ಭಾಷಣದಲ್ಲಿ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನದಿಂದ ನಾಗೇಂದ್ರರನ್ನ ವಜಾ ಮಾಡಬೇಕು ಅಂತ ಫ್ರೀಡಂ ಪಾರ್ಕ್ ನಲ್ಲಿ ಮಾತನಾಡ್ತಿದ್ದಾರೆ. ದಲಿತರಿಗೆ ನ್ಯಾಯ ಸಿಗಲೇಬೇಕು ಅಂತ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ದಲಿತರ ಹಣ ಲೂಟಿ ಮಾಡಿದಂತ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಇಲ್ಲ ಅಂತ ಮಾತನಾಡಿದ್ದಾರೆ. ಮಾನ್ಯ ಸಚಿವರಾಗಿರುವಂತಹ ನಾಗೇಂದ್ರ ಅವರು ಭ್ರಷ್ಟಾಚಾರದ ಆಪಾದನೆ, ನೇರವಾಗಿ ವಾಲ್ಮೀಕಿ ನಿಗಮದ ಹಣವನ್ನು ಲೂಟಿ ಮಾಡಿದ್ದಾರೆ ಅನ್ನುವಂಥ ಆಧಾರಿತವಾಗಿಯೇ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸದನದ ಒಳಗೆ ಒಪ್ಕೊಂಡಿದ್ದಾರೆ. ಹೌದು, 187 ಕೋಟಿ ಹಣ ವರ್ಗಾವಣೆ ಆಗಿಲ್ಲ, 89 ಕೋಟಿ 87 ಕೋಟಿ ವಾಲ್ಮೀಕಿ ನಿಗಮದಿಂದ ಹಣ ವರ್ಗಾವಣೆ ಆಗಿದೆ, ದುರ್ಬಳಕೆ ಆಗಿದೆ, ಲೂಟಿ ಆಗಿದೆ ಅನ್ನುವಂಥದ್ದನ್ನ ಸ್ವತಃ ಸಿದ್ದರಾಮಯ್ಯನವರೇ ಒಪ್ಕೊಂಡ್ರು. ಅದು ಒಪ್ಕೊಂಡ ನಂತರ ಜೂನ್ 6ನೇ ತಾರೀಕು 24ನೇ ವರ್ಷ 2024 ಸನ್ಮಾನ್ಯ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಏನು ಕೆಪಿಸಿಸಿ ಅಂದ್ರೆ ಕರ್ನಾಟಕ ಪ್ರದೇಶ ಕರಪ್ಷನ್ ಕಾಂಗ್ರೆಸ್. ಫ್ರೀಡಂ ಪಾರ್ಕ್ ನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಕಾಂಗ್ರೆಸ್ ಹೆಸರು ಹಾಳಾಗುತ್ತೆ ಅಂತ ರಾಜೀನಾಮೆ ಪಡೆಯಲ್ವಂತೆ, 1 ವರ್ಷ ಆದ್ಮೇಲೆ ನಿಮ್ಮುಖ ಯಾರೂ ತಿರುಗಿ ನೋಡಲ್ಲ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ ಭ್ರಷ್ಟಾಚಾರವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಒಟ್ಟಾರೆ NDA ಎರಡೂ ಸೇರಿ ಸದನದ ಒಳಗೆ ಮತ್ತು ಹೊರಗೆ ತಮ್ಮ ಪ್ರತಿಭಟನೆ ಮತ್ತು ಹೋರಾಟಗಳನ್ನು ಸುಮಾರು 10-15 ದಿವಸಗಳಿಂದ ಮಾಡ್ತಾ ಬರ್ತಾ ಇದ್ದೇವೆ. ಇಂಥ ಹೋರಾಟ ನಮಗೆ ಯಾಕೆ ಬೇಕಾಗಿತ್ತು? ಮಾನ್ಯ ಬಂಧುಗಳೇ, ವಾಲ್ಮೀಕಿ ಸಮುದಾಯದ 187 ಕೋಟಿ ರೂಪಾಯಿಗಳನ್ನು ಹಿಂದಿನ ಸರ್ಕಾರ ಅಂದ್ರೆ ಕಾಂಗ್ರೆಸ್ದೇ ಸರ್ಕಾರ, ಮುಖ್ಯಮಂತ್ರಿಗಳು ಮಾತ್ರ ಬದಲಾಗಿದ್ದಾರೆ. ಸಿದ್ದರಾಮಯ್ಯನವರು ಇರತಕ್ಕಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರು ಅದರ ಸಚಿವರಾಗಿದ್ದರು. 187 ಕೋಟಿ ರೂಪಾಯಿಗಳನ್ನು ಆವತ್ತು 600 ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಚಿನ್ನ ಖರೀದಿ ಮಾಡಿದ್ರು, ಬೆಳ್ಳಿ ಖರೀದಿ ಮಾಡಿದ್ರು, ಲ್ಯಾಂಬರ್ಗಿನಿ ಕಾರು ಖರೀದಿ ಮಾಡಿದ್ರು, ಜಮೀನುಗಳ ಮೇಲೆ ಹಾಕಿದ್ರು.